ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೌದಾಗರ ತಾಂಡ ನಿವಾಸಿಗಳು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರ ಗಮನಕ್ಕೆ ತಂದ ಹಿನ್ನೆಲೆ ತಕ್ಷಣ ಉಮೇಶ್ ಮುದ್ದಾಳ್ ಅವರು ಸೌದಾಗರ ತಾಂಡದ ಟ್ಯಾಂಕ್ ನಿರ್ಮಾಣ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾತನಾಡಿದರು. ಈ ಭೀಕರ ಬಿಸಿಲಿನಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದ್ದು ತಾಂಡ ನಿವಾಸಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವುದು ಗೋಜಿಗೆ ಹೋಗದಿರುವುದು ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ತಕ್ಷಣ ಒಂದು ವಾರದ ಒಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಟ್ಯಾಂಕ್ ಸರಿಪಡಿಸಿ ಇಲ್ಲದಿದ್ದರೆ ರಸ್ತೆ ತಡೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ 1 ತಿಂಗಳು ಗತಿಸಿದ್ರೂ ಕೂಡ ಸಂಬಂಧಪಟ್ಟ ದಪ್ಪ ಚರ್ಮದ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಗೆ ಜಾರಿದ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮೇ 9ರಂದು ಯಾದಗಿರಿಯಿಂದ ಸೇಡಂ ಮುಖ್ಯ ರಸ್ತೆ ತಡೆದು ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಭಾವಚಿತ್ರಗಳಿಗೆ ಬೀರು ಬಿಸಿಲಿನಲ್ಲಿ ಚಪ್ಪಲಿ ಹಾರ ಹಾಕಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಆದ ಕಾರಣ ಈ ಭಾಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಮನವಿ ಮಾಡಿಕೊಂಡಿದ್ದಾರೆ. 3 ವರ್ಷ ಆಯ್ತ್ರಿ ಟಾಕಿ ಕಟ್ಟ ಸ್ವಲ್ಪ ಬಡವರಿಗೆ ಸುಲಭ ಏನ ಸಹಾಯ ಮಾಡ್ಯಾದೇನ್ರಿ. ಮುಂದ ನೀರು ಕುಡಿಬೇಕಂದ್ರೆ ಹೆಣ್ಮಕ್ಳು ಒದ್ದಾಡಿ ಕೂದಲು ಕಾಲ್ ಕೈ ಎಲ್ಲ ಮುರ್ಕೊಲಾಕತ್ತಾರ. ಸ್ವಲ್ಪ ಮರ್ಯಾದೆ ಆದಿಲ್ಲ ಈ ತಾಂಡದಾಗ ಏನ್ ಸರ್ಕಾರದ ಏನ್ ಉಪಯೋಗ ಮಾಡಿದ್ರಿ. ಅದಕ್ಕ ಸ್ವಲ್ಪ ವಿಚಾರ ಇರ್ಬೇಕು. ಸಣ್ಣ ಮಕ್ಕಳಿಗೆ ತಗೊಂಡ್ರ ಯಾರ ಮಕ್ಕಳ ಬ್ಯಾನ್ ಆಗ್ಯಾವ, ಕುಂಟ್ರಾರ ಮುತ್ಗುರಾರ ಅವ್ರಿಗೆ ನೀರಿನ ತ್ರಾಸ ಆಗ್ಯದ. ಕೆರಿಯರಿಗೆ ನೀರು ತರ್ತಾರ ಮುತ್ಗುರ ಪಾಪ ಅವರು ಕಾಲು ಹೇಳ್ಕೊಂಡು ಕುಂಡಿ ಹೇಳ್ಕೊಂಡು ಹೋಗಿ ನೀರು ತರ್ಲಾಕ್ತಾರ. ಒದ್ದಾಡಿ ಎಲ್ಲಾರು ಬಡ್ದಾಳಾಕತ್ತಾರ ಹೆಣ್ಮಕ್ಳು ನೀರಿನ ಸಲ. ಸ್ವಲ್ಪ ನೀವು ಮಾಡಿರಿ 3 ವರ್ಷ ಆಯ್ತು ಟಾಕಿ ಕಟ್ಟ. ಸ್ವಲ್ಪ ನೀರು ಏನು ಮುಚ್ಚ ಕೂಡ ಮೆನ್ರಿ ಹೇಳ್ತೀನಿ. ಅವ್ರು ಮಾಡಿದ್ರೆ ಮಾಡ್ತೀರಿ, ಮಾಡೋರಿಗೆ ಮಾಡ್ಕೊಡ್ತಾರ. ಇಂಥ ಅಟ್ಟ ಕೆಲಸ ಬರ್ತಾರೆ. ಮತ್ತೆ ನಾವು ಬಡವರು ಎಲ್ಲಿ ಹಾಕ್ಬೇಕು ಕೂಲಿ ಮಾಡ್ತೀನಿ. ಅವ್ರ ಎಲ್ಲಿ ಕೂಲಿ ಮಾಡಿ ಬರ್ತೀವಿ, ಬರೀ ನೀರು ಕುಡಿಬೇಕಂದ್ರೆ ಇಲ್ಲಿ ತಾಂಡಾಗ ಇಂಥ ಗಾಡಿ ಕೆಲಸ ಮಾಡ್ತೀರಿ. ಯಾಕೆ ತಾಂಡದಾಗ ಯಾರು ಹೇಳೋರು ಕೇಳಾರಿಲ್ಲ ನಿಮಗೆ? ತಾವ್ರು ಅಂತ ಸೌದಾಗರ ತಾಂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ. ಈಗ ನಾನು 4 ವರ್ಷವನ್ನು ಮುಗಿದ ಹೋಯ್ತು. ಅಂದ್ರೆ ನಾನು ಟ್ಯಾಂಕ್ ಕಟ್ಟೀನಿ, ಬಿಲ್ಲವನ್ನು ಆಗಿಲ್ಲ. ಈ ನಮ್ಮ ಗುರುಮಿಟ್ಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶರಣಗೌಡ ಕಂದಕೂರು ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಲ್ ನಾವು ಸಬ್ ಕಾಂಟ್ರಾಕ್ಟರ್ ಆಗಿನ ನಾನು ಟ್ಯಾಂಕ್ ಮಾಡಿದ್ದೀನಿ. ಅಂದ್ರೆ ಅವರು ತಾನು ಬಿಲ್ ತೊಗೊಂಡು ತಾನು ಬಳಕೆ ಮಾಡ್ಕೊಂಡು ತಾನು ತೊಗೊಂಡ್ಕೇಸಿ ಅದು ಟ್ಯಾಂಕಿಗೆ ನೀರನ್ನು ಸರಬರಾಜು ಮಾಡಲಿಲ್ಲ ಇವರಿ ತಾನು. ಅದಕ್ಕೆ ಈಗ ನೀರಿಂದ ಭಾಳಷ್ಟು ತೊಂದರೆ ಆಗಿದೆ. ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಗ್ರಾಮ ಪಂಚಾಯತಿ ಅಲ್ಲಿ ಮೆಂಬರ್ನ ಆಗಿ ಕೆಲಸ ಮಾಡಿದ್ರೂ ಕೂಡ ನಮಗೆ ನೀರಿನ ವ್ಯವಸ್ಥೆ ಆಗಿರಲಿಲ್ಲ. PDO ಅವರಾಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು VO ಅವರಾಗಲಿ ಅಂದ್ರೆ ನಮಗೆ ಅವ್ರ ಗಮನಕ್ಕಿಟ್ರನ್ನ ತಾವು ಬಂದು ಇಲ್ಲಿ ಬಗೆಹರಿಸಕ್ಕಂಥ ಕೆಲಸ ಮಾಡಲಿಲ್ಲ. ಅಂದ್ರೆ ಇವ್ರಿಗೆ ನೀರಿಂದ ಸಣ್ಣ ಪುಟ್ಟ ತೊಂದರೆ ಇಲ್ಲ, ತುಂಬ ತೊಂದರೆ ಇದೆ. ಅಂದ್ರೆ ನೀರೇ ಇರಲಾರ್ದ ಬಗಲಾಗ ಹೊಲ್ದಗಳ ಇದ್ದರ ಬಲ್ಲಿ ಅವ್ರಿಗೆ ಲೀಜಿಗೆ ಬೋರ್ವೆಲ್ ತೊಗೊಂಡ್ಕೇಸಿ ತಿಂಗಳಿಗೆ 10,000 ಅಂತ ರೂಪಾಯಿಗಳನ್ನು ಕೊಟ್ಟು ಸರಬರಾಜು ನೀರು ಬರ್ತಾ ಇದೆ. ಅಂದ್ರೂ ಸರಿಯಾಗಿ ಕೊಡ್ತಾ ಇಲ್ಲ ನೀರು. ಇದು PDO ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಂದು ಇದು ಗಮನಕ್ಕೆ, ಅಥವಾ VO ಆಗಲಿ, CO ಆಗಲಿ, ಜಿಲ್ಲಾ ಪಂಚಾಯತಿ ಜಿಲ್ಲಾ ಅಧಿಕಾರಿಗಳಾಗಲಿ, ಇದು MP MLA ಅಂದರೂ ಇದು ಗಮನಕ್ಕೆ ಇಟ್ಟು ಇದು ಕೆಲಸನೂ ಮಾಡ್ತಾ ಇಲ್ಲ. ಇದಕ್ಕೆ ನಾವು ಇದಕ್ಕೆ ನೀರು ಸರಿಯಾಗಿ ಇದಕ್ಕೆ ನಮಗೆ ಕೊಟ್ಟಿಲ್ಲ. ಅಚಾನಕ್ ಇಲ್ಲಿ ಬಂದು ಏನು ಕೆಲಸ ಮಾಡಲಿಲ್ಲ ಅಂದರೆ 9ನೇ ತಾರೀಕು ನಾವು ಚಪ್ಪಲಿ ತೊಗೊಂಡು ಸೇಡಂ ಮುಖ್ಯ ರಸ್ತೆಯನ್ನು ತಡೆ ಕಟ್ಟಿ ಧರಣಿ ಮಾಡಿ ಬಂದು ಕೂಡ್ಬೇಕಂತ ನಿರ್ಧಾರ ತೊಗೊಂಡಿದ್ದೀವಿ. ಉಮೇಶ್ ಕೆ ಮುದ್ದಾಳ್ ಅವರು ಅಣ್ಣಾಜಿ ಅವರು ಇಲ್ಲಿ ಬಂದು ಅವರು MP ಇಲ್ಲ, MLA ಇಲ್ಲ, ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯರನ್ನ ಇಲ್ಲ, ಅಂಥ ಪ್ರತಿನಿಧಿನ ಇಲ್ಲ. ಸಾಮಾನ್ಯ ಜನವಾಗಿ ಇಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ಹಳ್ಳಿ, ಪ್ರತಿ ತಾಂಡಗಳಾಗಲಿ ಅಥವಾ ಊರುಗಳಲ್ಲಾಗಲಿ ಬಂದು ಕೇಸಿ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತಾರ. ಅವರಿಗೆ ಧನ್ಯವಾದ. ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸೌದಾಗರ್ ತಾಂಡದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ನೀರಿನ ಟ್ಯಾಂಕ್ ಇಲ್ಲಿವರೆಗೆ ಅದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ. ನೀರು ಸರಬರಾಜು ಮಾಡುವಲ್ಲಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು. 1 ತಿಂಗಳ ಹಿಂದೆ ಬಂದು ತಕ್ಷಣ ಅದನ್ನು 1 ವಾರದಾಗ ಸರಿಪಡಿಸ್ಬೇಕಂತ ಹೋರಾಟದ ಎಚ್ಚರಿಕೆ ನೀಡಿದ್ರೆ ಕುಂತ ಈ ದಪ್ಪ ಚರ್ಮದ ಅಧಿಕಾರಿಗಳು ಇಲ್ಲಿವರೆಗೆ ಯಾರೊಬ್ಬರು ಬಂದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಹಂಗಾಗಿ ಇವತ್ತೇನದಂದರೆ ನಾಳೆ 9ನೇ ತಾರೀಕು ಸೇವಲಾಲ್ ಸರ್ಕಲ್ದಲ್ಲಿ ಸೇವಲಾಲ್ ಭಾವಚಿತ್ರಕ್ಕೆ ಹಾರಾಕೇಸಿ ಸುತ್ತ 8-10 ಹಳ್ಳಿ ಮಂದಿ ಕರೆಸ್ಕೇಸಿ 9ನೇ ತಾರೀಕು ಮುಂಜಾನೆ ಬೃಹತ್ ಪ್ರತಿಭಟನೆ ರಸ್ತೆ ತಡೆದು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ನಿರ್ಧಾರ ತೊಗೊಂಡಿವಿ. ಇವತ್ತು ಇಷ್ಟಕ್ಕೆ ತಕ್ಷಣ ಮಾಡಿಲ್ಲ ಅಂತಂದ್ರೆ ಅವರಿಗೆ ಇಲ್ಲಿಂದ ವಾಟರ್ ಸಪ್ಲೈ, PDO, ವಾಟರ್ ಸಪ್ಲೈ JE, AW ಯಾರು ಇವ್ರು ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಲ್ಲ. ಒಟ್ಟು ಇವು ಬಡವ್ರಿಗೆ ಕಿವೇಗಿಲ್ಲ.
ಅವ್ರ ಮಕ್ಕಳು ಎಲ್ಲ ಬಿಸಿಲೇರಿ ನೀರು ತೊಗೊಂಡ್ ಕೇಸಿ ಕುಡಿತಾರ. ಬಡವ್ರು ಏನಂತ ಎಲ್ಲಿ ಬಂತಲ್ಲೇ ನೀರು ಗಲೀಜು ನೀರು ಕುಡಿದ ಕೇಸಿ ಇವತ್ತು ರೋಗ ರುಜಿನ ಬಂದು ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಇದ್ದೂ ಸತ್ತಂಗಾರ. ಇವರು ಯಾಕೆ ಬಂದರು, ಇವ್ರ ಕೆಲಸ ಏನು, ಯಾಕೆ ಅದರ ಕಾರ್ನಾಗ AC ಕಾರ್ನಾಗ ಬರ್ತಾರ, AC ರೂಮ್ನಾಗ ಕುಂದಿರ್ತಾರ, ಬಿಸಿಲೇರಿ ನೀರು ಕುಡಿತಾರ. ಇವ್ರು ಬಡವರಿಗೆ ನೀರು ಶುದ್ಧ ನೀರು ಕೊಡಂತಂದ್ರೆ ಬಗಲಾಗೆ ಆ ಕಡೆ ಹತ್ತಿಗುಂಡಿ ಡ್ಯಾಮ್ ಅದ, ಸೌದಾಗರ ಡ್ಯಾಮ್ ಇದ್ರು ಕೂಡ ಸಾಕಷ್ಟು ನೀರು ಹೊಲಗಳಿಗೆ ಇರ್ತಾವೆ, ಕುಡಿ ನೀರು ಸಿಗಲಾರ್ದ ಪರಿಸ್ಥಿತಿ ಅದ. ಇದು ತಕ್ಷಣ ಏನದ ಇದಕ್ಕಾಗಲ್ಲ ಅಂದರೆ ಏನದ 9ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ನಿರ್ಧಾರ ಅದ. ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮತ್ತು ಕೈಯಲ್ಲಿ ಚಪ್ಪಲಿ ಹಿಡಿದು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸಕ್ಕೆ ನಾವು ನಿರ್ಧಾರ ತಗೊಂಡಿವಿ. ಇದೇ ಸಂದರ್ಭದಲ್ಲಿ ಭೀಮಶಂಕರ, ಮಲ್ಲೇಶಿ, ರಾಜು, ಲಕ್ಷ್ಮಣ, ಕಿಶನ್, ಧೌಜಿ ರಾಥೋಡ್, ಪರಮೇಶ್ ರಾಥೋಡ್, ರಾಜು ಸಂತೋಷ್, ಗಂಗರಾಮ್, ಮೋಹನ್, ರವಿ, ರಾಮು, ರಾಜು, ಸೋಮು, ಗೋಬ್ರು, ನಾರಾಯಣ್, ನಾಗಪ್ಪ, ಕಿಶನ್, ಲಕ್ಷ್ಮಣ್, ನಾಗು, ಗೋಪಾಲ್, ಮಿಟ್ಟು, ಸಕ್ಕು, ರಾಹುಲ್, ದೇವು, ಜಿತೇಂದ್ರ, ಕುಮಾರ್, ರೆಡ್ಡಿ, ಶಿವು, ರತ್ನಿಬಾಯಿ, ದೇವಿಬಾಯಿ, ಸೀತಾಬಾಯಿ, ಲಲ್ಲಿಬಾಯಿ, ಗೋರಿಬಾಯಿ, ರೂಪಿಬಾಯಿ, ಶಾಂತಿಬಾಯಿ, ಕವಿಬಾಯಿ, ಸವಿಬಾಯಿ, ಸವಿತಾಬಾಯಿ, ಮುನಿಬಾಯಿ, ಮೋತಿಬಾಯಿ, ಆರತಿಬಾಯಿ, ಕಮ್ಲಿಬಾಯಿ, ಕೋಮಲ್ಬಾಯಿ, ಜ್ಯೋತಿಬಾಯಿ ಸೇರಿ ಅನೇಕ ತಾಂಡದ ನಿವಾಸಿಗಳು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.